ಹಾಯ್ ಹಲೋ ಎಲ್ರಿಗೂ ವರ್ಣಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದಾನೇ ಲಾಗನ್ನ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಬಟ್ಟೆ ಹಾಕಿ ವಾಷಿಂಗ್ ಮಿಷಿನ್ಗೆ ಇವಾಗ ಮಾಮೂಲಿ ಆಸ್ ಯೂಶುವಲ್ ಒಂದು ಲೋಟ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿತಿದ್ದೀನಿ. ಹಾಗೆ ಮಕ್ಕಳಿಗೆ ಎಲ್ರಿಗೂ ಟೀ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಟೀ ಅವರಿಗೆ ಬೇಕೇ ಬೇಕು. ಇವಾಗ ನಾನು ಸ್ವಲ್ಪ ಶುಂಠಿ ಮತ್ತೆ ಏಲಕ್ಕಿ ಹಾಕಿ ಟೀ ಮಾಡ್ಕೊಡ್ತೀನಿ. ಸ್ವಲ್ಪ ಶುಂಠಿ ಮತ್ತೆ ಏಲಕ್ಕಿಯನ್ನ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು. ಕರ್ಬೇವನ್ನ ಮಾರ್ಕೆಟಿಂದ ತಂದಮೇಲೆ ಅದನ್ನು ನಾವು ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸ್ವಲ್ಪ ದಿನಕ್ಕೆ, ಒಂದು ವಾರಕ್ಕೆ ಏನಾಗ್ಬಿಡುತ್ತೆ, ಒಂದೊಂದು ಎಲೆಗಳೆಲ್ಲ ಕಪ್ಪಾಗ್ಬಿಡುತ್ತೆ. ಆ ಥರ ಕಪ್ಪಾಗಬಾರ್ದು, ಸ್ವಲ್ಪ ತುಂಬ ದಿನದವರೆಗೂ ಚೆನ್ನಾಗಿರಬೇಕು ಅಂದರೆ ಈ ಥರ ಅದನ್ನು ನಾವು ಬಿಡಿಸ್ಕೋಬಾರ್ದು. ಕಡ್ಡಿ ಸಮೇತ ಅದನ್ನು ಹಂಗೆ ಇಟ್ಕೊಂಡು ನಾವು ಈ ಥರ ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡಾದಮೇಲೆ ಒಂದು ಬಟ್ಟೆ ತೊಗೊಂಡು ಆ ಬಟ್ಟೆ ಮೇಲೆ ನೀಟಾಗಿ ಒರೆಸ್ಬೇಕು. ನೋಡಿ, ಒಂದು ಬಟ್ಟೆ ತೊಗೋತಾ ಇದ್ದೀನಿ. ಈ ಥರ ಬಟ್ಟೆ ಮೇಲೆ ನೀಟಾಗಿ ಸ್ವಲ್ಪ ಒರೆಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಗಾಳಿಗೆ ಬಿಡಬೇಕು. ಅಂದರೆ ಹಸಿದು ಹಂಗೇ ನಾವು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಅದೇನಾಗುತ್ತೆ, ಮತ್ತು ಒಂಥರ ಬೂಸ್ಟ್ ಹಿಡ್ದಂಗೆ ಆಗಿಬಿಡುತ್ತೆ. ಎಲ್ಲ ಎಲೆಗಳು ಕೂಡ ಕಪ್ಪಾಗಿಡುತ್ತೆ. ಹಂಗಾಗಿ ಸ್ವಲ್ಪ ಹೊತ್ತು ಈ ಥರ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಹೊತ್ತು ಗಾಳಿಗೆ ಹಂಗೆ ಬಿಟ್ಟು ಆಮೇಲೆ ಅದು ಎಲ್ಲ ಎಲೆಗಳು ಒಣಗಾದ ಮೇಲೆ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 15 to 20 ಡೇಸ್ವರೆಗೂ ಕೂಡ ಚೆನ್ನಾಗಿರುತ್ತೆ. ಒಂದು ಎಲೆಗಳನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಹಾಗೆ ಬಿಡಬೇಕು. ಈ ಕಡೆ ಟೀ ಕೂಡ ರೆಡಿ ಆಯಿತು. ನಾನಿವತ್ತು ಬೆಳಗ್ಗಿನ ತಿಂಡಿಗೆ ಒಗ್ಗರಣೆ ಮಂಡಕ್ಕಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಸಪ್ಪೆ ಈ ಕಡೆ ಬೆಂಗಳೂರು ಸೈಡೆಲ್ಲ ಸಪ್ಪೆ ಪುರಿ ಅಂತ ಕರಿತೀವಿ, ಕಡಲೆಪುರಿ ಅಂತ ಕರೀತಾರೆ ಮಂಡಕ್ಕಿಗೆ. ನಾನು ಸಪ್ಪೆ ಪುರಿಯನ್ನು ತೊಗೊಂಡಿದ್ದೆ. ಅದನ್ನು ನೀರಲ್ಲಿ ನೆನೆಸಿ ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಒಗ್ಗರಣೆಗೆ ಹಾಕಿ ಕಲಿಸ್ಕೊಂಡು ತಿನ್ನೋದನ್ನೇ ಒಗ್ಗರಣೆ ಮಂಡಕ್ಕಿ ಅಂತ ಕರಿತೀವಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಆಲ್ಮೋಸ್ಟು ತುಂಬ ಇದನ್ನೇ ಜಾಸ್ತಿ ನಾವು ತಿಂಡಿ ಮಾಡೋದು. ಮತ್ತು ಅದ್ರ ಜೊತೆಗೆ ನಾನು ಸೋರೆಕಾಯಿ ಪಲ್ಯನೂ ಕೂಡ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸೋರೆಕಾಯಿ ಇತ್ತು, ಅದನ್ನು ಹೆಚ್ಕೊಂಡು ಹಸಿಮೆಣ್ಸಿನ್ಕಾಯಿ, ಸೋರೆಕಾಯಿ, ಕರಿಬೇವು ಜಸ್ಟ್ ಇಷ್ಟಷ್ಟೇ, ಮತ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಡು ಮಾಮೂಲಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಇನ್ನು ಒಗ್ಗರಣೆ ಮಂಡಕ್ಕಿಗೆ ಒಗ್ಗರಣೆ ರೆಡಿ ಆಯಿತು. ಒಂದು ಒಲೆ ಮೇಲೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ, ಇನ್ನೊಂದು ಒಲೆ ಮೇಲೆ ಪಲ್ಯನೂ ಕೂಡ ರೆಡಿ ಆಗ್ತಾಯಿದೆ ನೋಡಿ. ಹಾಗೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಪಲ್ಯಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಹಸಿ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ. ಇದಕ್ಕೂ ಕೂಡ ನಾವು ಕೊಬ್ಬರಿಯನ್ನು ಹಾಕೋಬೋದು. ನೀವು ಕೊಬ್ಬರಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ದೇ ಇದ್ದರೂ ನಡೆಯುತ್ತೆ. ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಎರಡಕ್ಕೂ ಕೂಡ ಕೊಬ್ಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಲ್ಯನೂ ರೆಡಿ ಆಯಿತು, ಒಗ್ಗರಣೆ ಕೂಡ ರೆಡಿ ಆಯಿತು. ಈಗ ನಾನು ಒಗ್ಗರಣೆಗೆ ಸ್ವಲ್ಪ ನಿಂಬೆ ಹುಳಿನ ಹಾಕೋತಾ ಇದ್ದೀನಿ. ನಾನು ಟೊಮೆಟೊ ಹಾಕಿರೋದ್ರಿಂದ ನೀವು ಹುಣಸೆ ಹುಳಿನೂ ಕೂಡ ಹಾಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಹುಣಸೆ ಹುಳಿ ಹಾಕ್ಕೊಂಡ್ರೆ. ನಾನು ನಿಂಬೆ ಹುಳಿನ ಹಾಕ್ಕೊಂಡೆ, ನೀಟಾಗಿ ಕಲಿಸ್ಕೊಂಡು ಇವಾಗ ನಾನು ಮಂಡಕ್ಕಿನ ನೀರಲ್ಲಿ ನೋಡಿ ನೆನೆಸಿಟ್ಟಿದ್ದೀನಿ. ಈ ಥರ ಮಂಡಕ್ಕಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿ ನೆನೆಸಿ ಅದನ್ನು ನೀಟಾಗಿ ಚೆನ್ನಾಗಿ ಕಿವುಚಿ ಹಸಿ ಒದ್ದೆ ಮಾಡಬೇಕು. ಅದನ್ನು ನೀರಲ್ಲಿ ಹಾಕಿ ಒದ್ದೆ ಮಾಡಬೇಕು ನೋಡಿ. ಈ ಥರ ಕೈ ಆಡಿಸಿ ಅದನ್ನು ಒದ್ದೆ ಮಾಡಿ ಆಮೇಲೆ ಅದನ್ನು ಒಗ್ಗರಣೆಗೆ ಹಾಕಬೇಕು. ಇವಾಗ ಮಂಡಕ್ಕಿ ಚೆನ್ನಾಗಿ ನೆಂದಿದೆ. ಅದನ್ನು ನಾನು ಹಿಂಡ್ಬಿಟ್ಟು ನಾನು ಪಕ್ಕಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನೋಡಿ. ಎಲ್ಲ ನಾನು ನೀಟಾಗಿ ಹಿಂಡ್ಕೊಂಡು ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮಂಡಕ್ಕಿ ಇದು ದಪ್ಪ ಇದೆ, ಜಾಸ್ತಿ ಹೊತ್ತೇ ನೀರಲ್ಲಿ ನೆನೆಸ್ಬೇಕಾಗುತ್ತೆ. ನಮ್ಮ ಕಡೆ ಎಲ್ಲ ತುಂಬ ಅಂದರೆ ತುಂಬಾ ತೆಳ್ಳಗಿರುತ್ತೆ. ಸ್ವಲ್ಪ ನೀರಲ್ಲಿ ಹಾಕಿದ ತಕ್ಷಣವೇ ಮುದ್ದೆ ಥರ ಆಗಿಬಿಡುತ್ತೆ, ತುಂಬಾ ನೆಂದೋಗ್ಬಿಡುತ್ತೆ. ಇಲ್ಲಿ ನಾವು ಜಾಸ್ತಿ ಮಾಡಲ್ಲ, ಏನು ತುಂಬ ರೇರಾಗಿ ಮಂಡಕ್ಕಿಯನ್ನು ಯಾವಾಗೋ ಅರ್ಜೆನ್ಸಿಗೆ ಬೇಕಾದರೆ ಮಾತ್ರ ಮಾಡ್ಕೊಡೋದ್ರಿಂದ ನಾವು ಅಲ್ಲಿಂದ ಊರಿಂದ ಏನು ತರಲ್ಲ. ಇಲ್ಲೇ ಚಿಕ್ಕದು ಪ್ಯಾಕೆಟ್ ಸಿಗುತ್ತಲ್ಲ, ಒಂದು ಅರ್ಧ kg ಇಲ್ಲ 1 kg ತೊಗೊಂಬಂದು ಇಟ್ಕೊಂಡಿರ್ತೀವಿ.
ಊರಿಂದ ಒಂದು ಚೀಲ ತಂದರೆ ಅದು ನಮಗೊಂದು ವರ್ಷದ ಗಟ್ಟಲೆ ಆದ್ರೂ ಖಾಲಿ ಆಗಲ್ಲ. ಹಂಗಾಗಿ ಸುಮ್ಮನೆ ಏನಕ್ಕೆ, ತುಂಬ ರೇರ್ ಅಲ್ವ ಮಾಡೋದು ಅಂತ ನಾನು ಇಲ್ಲೇ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಬೇಕಿದ್ದರೆ ಮಾತ್ರ ತೊಗೊಂಬಂದು ಮಾಡ್ತೀನಿ. ಬಟ್ ನಮ್ಮ ಕಡೆ ಥರ ಪುರಿ ಇಲ್ಲಿ ಸಿಗಲ್ಲ ನೋಡಿ. ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಜೊತೆ ಎಲ್ಲ ಒಗ್ಗರಣೆ ಜೊತೆ ನೀಟಾಗಿ ಬೆರೆತ್ಕೋಬೇಕು ನೋಡಿ. ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೀವು ಉಪ್ಪು ನೋಡಿಕೊಂಡು ಉಪ್ಪು ಕೂಡ ಹಾಕೋಬೋದು. ಮತ್ತು ಕಡಲೆ ಹಿಟ್ಟನ್ನು ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದನೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಬಟ್ಟು ತುಂಬ ಟೇಸ್ಟಾಗಿರುತ್ತೆ ನೋಡಿ. ನೀಟಾಗೆಲ್ಲ ಕಲಿಸಿದ್ದೀನಿ. ನೀವು ಕೂಡ ಯಾರ್ಯಾರು ಈ ಥರ ಮನೇಲಿ ಮಂಡಕ್ಕಿನ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡಿದ್ದಲ್ಲ, ಅದನ್ನು ಕೂಡ ನಾನು ತಿಂಡಿಗೆ ಅದರ ಜೊತೆ ತಿಂತಾಯಿದ್ದೀನಿ. ಬರೀ ಮಂಡಕ್ಕಿ ಅಷ್ಟೇ ಆದರೆ ಅದರಲ್ಲಿ ನಮಗೆ ಯಾವುದೇ ರೀತಿಯ ಪೋಷಕಾಂಶ ಸಿಗಲ್ಲ. ಸೊ ಹಂಗಾಗಿ ನಾನು ಜೊತೆಗೆ ಸ್ವಲ್ಪ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು. ಯಾರ್ಯಾರಿಗೆ ಇದೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಇವಾಗ ಆ ಬಟ್ಟೆ ಕೂಡ ಒಣಗಾಕಿ ಬರಬೇಕು. ಜಾಸ್ತಿ ಬಟ್ಟೆ ಇದ್ದಿದ್ದರಿಂದ ಒಂದು ಟ್ರಿಪ್ ಹಾಕಿದ್ದೆ, ಇನ್ನೊಂದು ಟ್ರಿಪ್ಪು ಮತ್ತೆ ಮಷಿನ್ಗೆ ಹಾಕಬೇಕು. ನಮ್ಮ ಮನೆಯವರು ಊರಿಂದ ಮೊನ್ನೆ ರಾಗಿನ ತಂದಿದ್ದರು. ರಾಗಿ ಖಾಲಿಯಾಗಿಬಿಟ್ಟಿತ್ತು. ಹಂಗಾಗಿ ರಾಗಿ ಸ್ವಲ್ಪ ಅಲ್ಲಿ ಹಸಿ ಇದ್ದಿದ್ದರಿಂದ ಒಂದು 2 ಟೈಮ್ ಮೊನ್ನೆ ಒಂದು ದಿನ ಅವ್ರು ಒಣಗಾಕಿದ್ರು. ಇವತ್ತು ನಾನು ಬಿಸಿಲು ಚೆನ್ನಾಗಿತ್ತಲ್ಲ, ಸೊ ಹಂಗಾಗಿ ಒಣಗಾಕೋಣ ಅಂತ ತೊಗೊಂಬಂದಿದ್ದೀನಿ ಮೇಲೆ. ರಾಗಿನೇ ಊಟ ಮಾಡೋದು. ಊರ ಕಡೆ ಎಲ್ಲ ಜೋಳ ಊಟ ಮಾಡ್ತೀವಿ. ಬಟ್ ನನಗೆ ರಾಗಿ ಮುದ್ದೆ ಅಂದರೆ ಇಷ್ಟ. ಹಂಗಾಗಿ ನಾನಿಲ್ಲಿ ರಾಗಿ ಮುದ್ದೆನೇ ಮಾಡೋದು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಚೆನ್ನಾಗೂ ಕೂಡ ಇತ್ತು ಬಿಸಿಲು. ಈ ಥರ ಏನಾದರೂ ಕಾಳುಗಳು ಮತ್ತು ಬೇರೆ ಏನೆಲ್ಲ ಒಣಸ್ಕೊಳ್ಳೋದಕ್ಕೆ ಈ ಬೇಸಿಗೆ ತುಂಬ ಚೆನ್ನಾಗಿತ್ತು. ಮೇಲೆ ಪಾರಿವಾಳಗಳು ತುಂಬ ಹಾಕ್ಬಿಟ್ರೆ ಎಲ್ಲ ಬಂದು ಫುಲ್ ಹರಡ್ಬಿಡ್ತವೆ ಅಂತ ಮೇಲೆ ಒಂದು ವೇಲನ್ನು ಮುಚ್ತಾ ಇದ್ದೀನಿ. ಮೊನ್ನೆ ನಮ್ಮ ಮನೆಯವ್ರು ಮುಚ್ಚಿರಲಿಲ್ಲ. ಎಲ್ಲ ಟೆರಸ್ ತುಂಬ ಎಲ್ಲ ಹರಡ್ಬಿಟ್ಟಿದ್ವಂತೆ. ಹಂಗಾಗಿ ನಾನಿವತ್ತು ನೀಟಾಗಿ ವೇಲ್ ಹಾಕ್ಬಿಟ್ಟು ಅದಕ್ಕೆ ಆ ವೇಲ್ ಆರೋಗ್ದಂಗೆ ಅದನ್ನು ಲಾಸ್ಟಲ್ಲಿ ಒಂದು ಕಟ್ಟಿಗೆನ ಇಡ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಕೂಡ ಹಸಿ ಹಸಿಯಾಗಿ ಯಾಕೋ ಇವಾಗ ತರೋ ಬೆಳ್ಳುಳ್ಳಿಗಳೆಲ್ಲ ಹಸಿ ಹಸಿ ಥರ ಹಂಗೆ ಇರ್ತವೆ. ಅದನ್ನು ಕೂಡ ಬಿಸಿಲಿಗೆ ಒಣಗಿಸ್ಕೋತಾ ಇದ್ದೆ. ನಾವು ಹೆಲ್ತ್ ಬಗ್ಗೆ ಹೇಗೆ ಕಾಳಜಿ ಮಾಡ್ತೀವೋ ಹಾಗೆ ನಾವು ಸ್ಕಿನ್ ಬಗ್ಗೆ ಮತ್ತು ಹೇರ್ ಬಗ್ಗೆನೂ ಕೂಡ ಅಷ್ಟೇ ಕಾಳಜಿನ ಮಾಡಬೇಕು. ಯಾಕಂದರೆ ಡಸ್ಟಲ್ಲಿ ಓಡಾಡ್ತಿರ್ತೀವಿ. ಹಾಗಾಗಿ ಡಸ್ಟೆಲ್ಲ ಬಂದು ಕೂದಲಲ್ಲಿ ಕೂತ್ಕೊಂಡು ಹೇರ್ ಡ್ಯಾಮೇಜ್ ಕೂಡ ಆಗುತ್ತೆ. ವೀಕೆಲ್ಲ ನಾವು ಆಚೆ ಕಡೆನೇ ಅಡ್ಡಾಡೋದ್ರಿಂದ ಹೇರ್ ಕೂಡ ಡ್ಯಾಮೇಜ್ ಆಗಿರುತ್ತೆ. ಅಟ್ಲೀಸ್ಟ್ ವೀಕ್ಲಿ 15 ಡೇಸ್ಗೊಂದ್ಸರಿ ನಾವು ಈ ರೀತಿ ಹೇರ್ ಕೇರು ಮತ್ತು ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿರುತ್ತೆ. ನಾನು ಒಂದು ಸಿಂಪಲ್ಲಾಗಿ ಎಣ್ಣೆಗೆ 1 ಸ್ಪೂನು ಅಥವಾ 2 ಸ್ಪೂನು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಮತ್ತು ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಒಂದು ಆಯಿಲನ್ನು ಪ್ರಿಪೇರ್ ಮಾಡ್ಕೊತೀನಿ. ಆ ಥರ ಮಾಡೋದ್ರಿಂದ ಏರ್ ಫಾಲು ಕೂಡ ತುಂಬ ಕಂಟ್ರೋಲ್ ಆಗುತ್ತೆ. ನಾನು ಸ್ವತಃ ನನ್ನ ಅನುಭವನ ಹೇಳ್ತಾ ಇರೋದು. ನಂದು ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ನಾನು ಈ ರೀತಿ ಕರಿಬೇವು, ಮೆಂತೆ ಮತ್ತು ಈರುಳ್ಳಿ, ನೀವು ದಾಸವಾಳನೂ ಕೂಡ ಇದಕ್ಕೆ ಹಾಕೋಬೋದು. ನಾನಿಲ್ಲಿ ದಾಸವಾಳದ ಹೂವು ಇರಲಿಲ್ಲ, ಹಂಗಾಗಿ ಹಾಕ್ಕೊಂಡು ನೀಟಾಗಿ ಅದನ್ನು ಹಿಂಕೋಬೇಕು. ಅದು ಎಲ್ಲ ಮೆಂತೆಕಾಳು ಮತ್ತು ಕರಿಬೇವು, ಈರುಳ್ಳಿನೂ ಕೂಡ ಹಾಕೋತೀನಿ. ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆಯಲ್ಲಿ ಬಿಟ್ಕೊಂಡ್ಮೇಲೆ ಆ ಎಣ್ಣೆನ ಸೋದಿಸ್ಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ನಿಜ ಹೇರ್ ಫಾಲ್ ಅಂತೂ ಕಂಟ್ರೋಲ್ ಆಗಿದೆ ನನಗೆ. ನೀವು ಕೂಡ ಬೇಕಾದರೆ ಮನೆಯಲ್ಲಿ ಟ್ರೈ ಮಾಡಿ. ನಾನು ಇದನ್ನು ಅಟ್ಲೀಸ್ಟ್ ಒಂದು 15 ಡೇಸ್, 1 ಮಂತಿಗೆ ಒಂದ್ಸರಿ ಈ ಥರ ಮಾಡಿಕೊಂಡು ಹಚ್ಕೊಂಡು 1 ಅವರ್ ಬಿಟ್ಕೊಂಡು ಆಮೇಲೆ ತಲೆ ಸ್ನಾನನ ಮಾಡ್ಕೋತೀನಿ. ಎಣ್ಣೆ ರೆಡಿಯಾಗಿದೆ. ನಾನಿವಾಗ ಅದನ್ನು ಒಂದು ಬೌಲ್ಗೆ ಸೋದಿಸ್ಕೋತಾ ಇದ್ದೀನಿ. ನೋಡಿ ಅದೆಲ್ಲ ನೀಟಾಗಿ ಮೆಂತೆಕಾಳು, ಕರಿಬೇವು ಮತ್ತು ಅದು ವೈಟ್ ಕಲರ್ ಇರೋ ಎಣ್ಣೆ ಈ ಕಲರ್ಗೆ ಬಂದಿದೆ. ಅದೆಲ್ಲ ನೀಟಾಗಿ ಹೀರ್ಕೊಂಡಿದೆ ಅದರದ್ದು. ಅದನ್ನು ನಾನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಹಚ್ಕೋತೀನಿ. 1 ಅವರ್ ಬಿಡಬೇಕು. ಇದು ತಣ್ಣಗಾಗೋಕ್ಕೆ ಒಂದು 1/2 ಅವರ್ ಬಿಟ್ಟು ಆಮೇಲೆ ಅದನ್ನು
ತಲೆಗೆ ಹಚ್ಕೋತೀನಿ. ನಾವು ರೂಟಿಂದನೇ ಅದನ್ನು ನೀಟಾಗಿ 2 ಕೈ ಬೆರಳು ತುದಿಗೆ ಎಣ್ಣೆಯನ್ನು ಹಚ್ಕೊಂಡು ನಾವು ರೂಟಿಂದನೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊತ ಬರಬೇಕು. ಒಂದು ಕಡೆಯಿಂದ ಹಚ್ಕೊಂಡು ನೀಟಾಗಿ ಬೆರಳುಗಳಿಂದ ಮಸಾಜ್ ಮಾಡಬೇಕು. ತಲೆಗೆ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಆಲ್ಮೋಸ್ಟು ನಮ್ಮ ಏರ್ ಫಾಲು ಕಂಟ್ರೋಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಇದೇನು ಯಾವುದೇ ಕೆಮಿಕಲ್ ಇರೋದಿಲ್ಲ. ನಾವೇ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕರಿಬೇವು ಇರುತ್ತೆ, ಮೆಂತ್ಯಕಾಳು ಇರುತ್ತೆ, ಈರುಳ್ಳಿ ಇರುತ್ತೆ, ಎಣ್ಣೆ ಇರುತ್ತೆ. ಅದನ್ನು ಕುದಿಸ್ಕೊಂಡು ಹಚ್ಕೊಳ್ಳೋದ್ರಿಂದ ಏರ್ ಫಾಲು ಕಂಟ್ರೋಲ್ ಆಗುತ್ತೆ. ಮನೇಲಿ ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ಬೋದು. ನಾನು ಎಣ್ಣೆ ಹಚ್ಕೊಂಡು ಒಂದು ½ ಅನ್ ಅವರು ಈ ಥರ ನೀಟಾಗಿ ಮಸಾಜ್ ಮಾಡಿಕೊಂಡೆ. ತಲೆ ಎಲ್ಲ ಕೂದಲಿಗೆಲ್ಲ ಎಣ್ಣೆ ಹಚ್ಕೊಂಡು ನೀಟಾಗಿ ತಲೆ ಫುಲ್ಲು ಮಸಾಜ್ ಮಾಡಿಕೊಂಡೆ. ನಾನು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಆಮೇಲೆ ಸ್ನಾನ ಮಾಡ್ಕೋತೀನಿ, ತಲೆ ಸ್ನಾನನ. ಇವಾಗ ತಾನೇ ಎಲ್ಲ ಕೆಲಸ ಮುಗೀತು, ಸ್ನಾನನೂ ಆಯಿತು. ಇವಾಗ ಸ್ವಲ್ಪ ಆಚೆ ಕಡೆ ಹೋಗಬೇಕು. ಯಾಕಂದರೆ ತರಕಾರಿ ತೊಗೊಂಬರೋದಕ್ಕೆ ನಾನು ಒಂದು ವಾರಕ್ಕಾಗೋವಷ್ಟು ತರಕಾರಿನ ಇವತ್ತೇ ತಂದು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾವು ಆಫೀಸಿಂದ ಬರೋದು ಲೇಟ್ ಆಗೋದ್ರಿಂದ ಮತ್ತು ಡೈಲಿ ತರಕಾರಿನ ತೊಗೊಳಕ್ಕಾಗಲ್ಲ. ಹಂಗಾಗಿ ಆದ್ದರಿಂದ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಇವತ್ತಿನ ಲಾಗು ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.